ಇದು ಸಿದ್ದರಾಮಯ್ಯನವರು ಕಾಂತರಾಜನ ಮನೆಗೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತ ಆಗಿರೋವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದವ ಮನುಷ್ಯ. ಅದಾದಮೇಲೆ ಬೊಮ್ಮಾಯಿಯವ್ರ ಕೈಗೆ ಬಂತು. ಅದು ನೋಡದೇ ಇರ್ತಾರೆ ಎಲ್ಲರೂ. ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡಿರ್ತಾರೆ. ಸೀಕ್ರೆಟ್ ಏನು ದೊಡ್ಡ ಏನು ಗೊತ್ತಿದೆಯಾ, ನಿಮ್ಗೆ ಗೊತ್ತಿದೆಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ. ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲಾಗಿ ಹೋಗ್ತೈತೆ ಇರೋ ಸರ್ಕಾರಗಳಿಗೆ. ಇಲ್ಲಾಂದ್ರೆ ಹಿಂಗೆ ವರದಿ ಹೆಂಗೆ ತಯಾರು ಮಾಡೋಕ್ಕತ್ತದೆ? ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ, ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತು ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಷನ್ನು ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿ ಆಗ್ತದೆ. ಇದು ಒಂದು ರೀತಿ ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂಥ ಒಂದು ವರದಿ ಇದು. ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ 1 ಯಾರಿದ್ದಾರೆ ಅಂದರೆ ಅದು ಲಿಂಗಾಯತರು ಅಂತ ಇಟ್ಟರು ಲಿಂಗಾಯತರಿಗೆ ನಾಮ, ಪಂಗನಾಮ ಇಟ್ಬಿಟ್ರು ಲಿಂಗಾಯತರಿಗೆ. 2ನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು, ಅದಕ್ಕೆ ನಾಮ ಇಟ್ಟರು. ಅದಾದಮೇಲೆ ದಲಿತರು ಇದ್ದರು, ಅವ್ರಿಗೂ ನಾಮ ಇಟ್ಟರು. ಈಗ ಲಿಂಗಾಯತರನ್ನ ಭಾಗ ಮಾಡಿಬಿಟ್ರು. ಈಗ ಮುಸ್ಲಿಮರಲ್ಲಿ ಎಷ್ಟು ಧರ್ಮ ಇದಿದೆ, ಶಿಯಾ, ಸುನ್ನಿ, ಬೋರಾ, ಏನೇನೋ ಇದೆ, ಒಂದು 20 ಜಾತಿಗಳಿದೆ. ಅದನ್ನ ಯಾಕೆ ಸಪ್ರೇಟಾಗಿ ಬರೆದಿಲ್ಲ ನೀನು? ನಿನ್ಗೆ ಯಾವ್ಯಾವ ಜಾತಿ ಬೇಕು, ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೂಡಿಸೋದು. ನಿನ್ಗೆ ಯಾರು ಓಟ್ ಹಾಕಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋವಂಥದ್ದು. ಇದರಲ್ಲಿ ವರದಿಯಲ್ಲಿ ಕ್ಲಿಯರಾಗಿ ಇದೆ, ಜಾತಿ ಏನು ಮಾಡಿದ್ದಾರೆ, ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಕ್ಕಲಿಗರನ್ನೆಲ್ಲ ಡಿವೈಡ್. ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಇದ್ದಾರೆ, ಅವ್ರು ಒಕ್ಕಲಿಗರು. ಹಳ್ಳಿಕಾರ್ ಒಕ್ಕಲಿಗರೇ, ಸರ್ಪ ಒಕ್ಕಲಿಗರೇ, ಮರ್ಸು ಒಕ್ಕಲಿಗರೇ, ಕುಂಚಿಗರು ಒಕ್ಕಲಿಗರೇ, ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕ್ಬಿಟ್ರಿ. ಲಿಂಗಾಯತರನ್ನೆಲ್ಲ ಈಗ ಬಸವಣ್ಣ ಹಿಂದೆ ನನಗನ್ಸುತ್ತೆ ವೀರೇಂದ್ರ ಪಾಟೀಲ್ ಅದು ಇವ್ರಿರ್ಬೇಕು, ಯಾರು ಅವರಿದ್ದಾಗ ಯಾರು ಬಸವಣ್ಣ ಮತ್ತು ಶಿವನನ್ನು ಪೂಜೆ ಮಾಡ್ತಾರೋ, ಶಿವ ಮತ್ತು ಬಸವಣ್ಣವ್ರನ್ನ ಪೂಜೆ ಮಾಡ್ತಾರೋ ಅವರು ವೀರಶೈವ ಲಿಂಗಾಯತರು ಅಂತ ಇರೋದು. ಶಿವನ್ನ ಮತ್ತು ಇದನ್ನು ಭಾಗ ಮಾಡಿಬಿಟ್ರು. ಇಲ್ಲಿ ಒಕ್ಕಲಿಗರಿಗೆ ಇರೋದು ಒಂದೇ ಮಠ, ನಮ್ಗೆ ಬರೋದು ಒಂದೇ ಮಠ, ಆದಿಚುಂಚನಗಿರಿ ಮಠ. ಎಲ್ಲರಿಗೂ, ಎಲ್ಲ ಒಕ್ಕಲಿಗರಿಗೂ ಅದೇ ಮಠನೇ ಇರೋದು. ಬಂಟ್ರು ಕೂಡ, ಮಂಗಳೂರಲ್ಲಿರೋ ಬಂಟ್ರು ಶೆಟ್ರು ಅವರು ಕೂಡ ಒಕ್ಕಲಿಗರೇ. ಇದರಲ್ಲಿ ಹಿಂದೆ ಜೀವರಾಜ್ ಆಳ್ವ ಇದ್ದಾಗ ಅವರು ಒಕ್ಕಲಿಗರ ಸಂಘದ ಡೈರೆಕ್ಟರ್ ಇದಾಗಿದ್ದರು, ಮೆಂಬರ್ ಆಗಿದ್ದರು ಜೀವರಾಜ್ ಆಳ್ವ ಅವರು. ಸೊ ಎಲ್ಲರನ್ನೂ ಹೊಡೆದಾಕ್ಬಿಟ್ರು. ಮುಸ್ಲಿಮರನ್ನು ಫೋಕಸ್ ಮಾಡುವಂಥ ದೃಷ್ಟಿಯಿಂದ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಹಿಂದೆ ನೆಹರು ಇದೇ ತಪ್ಪು ಮಾಡಿ ಅವತ್ತು ಅಂಬೇಡ್ಕರ್ ಅವರು ಏನು ಸ್ಪರ್ಧೆ ಮಾಡಿದ್ರು ಪಾರ್ಲಿಮೆಂಟ್ಗೆ, ಆ ಜಾಗನೇ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು. ಮೊದಲನೇ ಬಾರಿ ಅಂಬೇಡ್ಕರ್ ಸ್ಪರ್ಧೆ ಮಾಡಿದ್ರಲ್ಲ, ಅದನ್ನೇ ತಗೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು ಇವರು ನೆಹರು ಅವರು. ಯಾಕೆಂದರೆ ಅಂಬೇಡ್ಕರ್ ಸದಸ್ಯತ್ವ ಹೋಗಲಿ ಅಂತೇಳಿ. ಮತ್ತೆ ಅಂಬೇಡ್ಕರ್ ಅವರು ಬೇರೆ ಚುನಾವಣೆಗೆ ನಿಂತು ಗೆದ್ದಿದ್ದು. ಮತ್ತು ಇದೇ ನೆಹರು
ಧರ್ಮಾಧಾರಿತವಾಗಿ ದೇಶ ನೋಡಿದವರು ಇವರು. ಧರ್ಮಾಧಾರಿತವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಇವತ್ತು ನಮ್ಗೆ ಎಷ್ಟು ಕಂಟಕ ಆಗಿದೆ. ನಾವು ಲಕ್ಷಾಂತರ ಮಿಲಿಟ್ರಿಗೆ ಯಾಕೆ ಖರ್ಚು ಮಾಡ್ತಾ ಇದ್ದೀರಿ? ಇವರಿಂದನೇ, ಈ ಭಾಗ ಆಗಿದ್ದರಿಂದನೇ ಇಷ್ಟೊಂದು ಖರ್ಚು ಮಾಡ್ತಾ ಇರೋದು. ಈಗ ಮತ್ತೆ ಸಿದ್ದರಾಮಯ್ಯನವರು ಇದೇ ಧರ್ಮ ಓಲೈಕೆ ಮಾಡಿ ಓಟ್ಗೋಸ್ಕರ, ಇನ್ನೇನು ಅಲ್ಲ. ಸಿದ್ದರಾಮಯ್ಯ ಏನು 150 ವರ್ಷ ಏನು ಇರಲ್ಲ. ಆದರೆ ಜನಗಳನ್ನು ಮನಸ್ಸನ್ನು ಒಡೆದು ಬಿಟ್ರೆ ಒಂದ್ಸರಿ ಕೂಡ್ಸೋದು ಕಷ್ಟ, ಒಡೆಯೋದು ಈಸಿ. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್, ನಂಬರ್ 1, ದೇಶದಲ್ಲೇ ನಂಬರ್ 1 ಒಡೆಯೋದ್ರಲ್ಲಿ. ಪಾರ್ಟಿ ಒಡೆಯೋದ್ರಲ್ಲಿ ಹಿಂದೆ JDS ಪಾರ್ಟಿನ ಹೊಡೆದ್ರು, ಅದರಿಂದ ಯಾವುದೋ ಸಮಾಜವಾದಿ ಪಾರ್ಟಿನ ಯಾವುದಿತ್ತು ಅಲ್ಲಿನೂ ಬಿಟ್ಟರು. ಈಗ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ. ಅದು ನವಂಬರ್ಗೇನೋ ಫಿಕ್ಸ್ ಆದಂಗೆ ಐತೆ ಹೊಡೆಯೋದನ್ನು ಕೂಡ. ಈಗ ಜಾತಿಗಳನ್ನು ಧರ್ಮಗಳಿಗೆ ಕೂಡಿಸ್ಬೇಕು, ಒಟ್ಟು ಮಾಡಬೇಕು. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಪ್ರಾಯೋಜಿತವಾದಂಥ ಈ ವರದಿ ಏನಿದೆ ಇದು ಅವೈಜ್ಞಾನಿಕ. ಯಾರದೇ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಬರೆದಿರೋ ವರದಿ ಅಲ್ಲ ಇದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮನೆಗಳಿಗೆ ಹೋಗಿಲ್ಲ ಇವರು. ಹೇಳಿದ ಸಿದ್ದರಾಮಯ್ಯ, ಏನು ವರದಿ ಅಂದರೆ ಏನು ಎಲ್ಲರ ಮನೆಗೂ ಹೋಗ್ಬಿಡ್ಬೇಕಾ? ಯಾವುದು ಅಥೆಂಟಿಕ್ ವರದಿ? ಮಿಸ್ ಆಗಿ ಆತೈತಪ್ಪ ಅಂತಾರೆ. ಅಂಥ ವರದಿ ಯಾಕೆ ಕರಿಬೇಕು? ಕರ್ನಾಟಕ ಇದರ ಸಾಫ್ಟ್ವೇರಲ್ಲಿ ನಂಬರ್ 1, ಇಡೀ ಪ್ರಪಂಚಕ್ಕೆ 1 ನಾವು ಸಾಫ್ಟ್ವೇರಲ್ಲಿ. ಅಷ್ಟು ಮಾಹಿತಿ ಇಲ್ವಾ? ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಆಧಾರ್ ಕಾರ್ಡ್ ಇಲ್ವಾ? ಎಲ್ಲ ಇಲಾಖೆಯಲ್ಲೂ ಅವ್ರದ್ದೇ ಲಿಸ್ಟೇ ಇದೆ, ಲಿಸ್ಟು ಎಲ್ಲ ಇಲಾಖೆಯಲ್ಲೂ ಇದೆ, ಅವ್ರವ್ರ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಇದ್ದು RDPR ದಾಖಲೆ ಇದೆ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ದಾಖಲೆ ಇದೆ, ಎಲ್ಲ ನಿಗಮಗಳಲ್ಲಿ ದಾಖಲೆ, ಇಷ್ಟೆಲ್ಲ ದಾಖಲೆಗಳು ಇದ್ದೂ ಕೂಡ ನೀವು ವೆರಿಫಿಕೇಷನ್ ಮಾಡೋಕ್ಕೆ ಮನೆಗಳ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ತಾನೆ. ನಾವೇನು ವಿರೋಧಿಗಳಲ್ಲ. ಜಾತಿ ಸೆನ್ಸಸ್ ಏನಿದೆ, ಧರ್ಮದ ಸೆನ್ಸಸ್ ಏನಿದೆ, ಅದರ ವಿರೋಧಿಗಳೇನಲ್ಲ ನಾವು. ಆದರೆ ನಿಮ್ಮನ್ನೇ ಯಾರನ್ನೋ ಓಲೈಕೆ ಮಾಡೋಕ್ಕೆ, ಓಲೈಕೆ ಓಟ್ಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಸಿದ್ದರಾಮಯ್ಯನವರು ಅಂತಂದರೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ಸಿನ DNA ಯಲ್ಲೇ ಒಡೆಯುವಂಥದ್ದು ಬ್ರಿಟಿಷರು ಇವ್ರು ಕೊಟ್ಟೋಗಿರೋದು. ಏನು ಬ್ರಿಟಿಷರ ಮೇಲೆ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ತಗೊಳ್ತೀನಿ ಅಂತ ಹೇಳ್ತಾರೆ. ಹೋರಾಟ ಮಾಡಲ್ಲ ತಗೊಂಡಿದ್ದು, ಶೇರ್ ಮಾಡ್ಕೊಂಡು ಬಿಟ್ಕೊಡ್ತೀರಿ, ಪಾಕಿಸ್ತಾನ ಬಿಟ್ಕೊಡ್ತೀರಿ, ಬಾಂಗ್ಲಾದೇಶ ಬಿಟ್ಕೊಡ್ತೀರಿ ಅಂತ ನೀವು ಹೊಡೆದವರು. ಮತ್ತು ಮಹಾತ್ಮ ಗಾಂಧೀಜಿ ಏನು ಕಾಂಗ್ರೆಸ್ ಇತ್ತು ಅದು ಹೋಯ್ತಲ್ಲ, ಕಾಂಗ್ರೆಸ್ಸು, ಈ ಕಾಂಗ್ರೆಸ್ಸು, ಆ ಕಾಂಗ್ರೆಸ್ಸು ಎಲ್ಲ ಆಗೋಯ್ತು. ಆಮೇಲೆ ಈಗ ಉಳಿದಿರೋದು ಕಾಂಗ್ರೆಸ್. ಈಗ ಒರಿಜಿನಲ್ ಕಾಂಗ್ರೆಸ್ ಏನಿಲ್ಲ. ಇವ್ರು ಯಾರು ಒರಿಜಿನಲ್ಗಳು ಅಲ್ಲ, ಇವಾಗ ಇರೋರು ಯಾರು ಒರಿಜಿನಲ್ ಗಿರಾಕಿಗಳೇ ಅಲ್ಲ. ಇದ್ದವ್ರು ಪುಣ್ಯಾತ್ಮರು, ಅವ್ರ ಪಾಪ ಹೋದರು ದೇಶಕ್ಕೋಸ್ಕರ ತ್ಯಾಗ ಮಾಡಿ. ಈ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಯಾಕಂದರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೇ ಬ್ರಿಟಿಷರು, ಆ ಪದ ಕೊಟ್ಟಿದ್ದೇ ಬ್ರಿಟಿಷರು, ಕಾಂಗ್ರೆಸ್ ಅನ್ನೋ ಪದ ಕೊಟ್ಟಿದ್ದೇ ಬ್ರಿಟಿಷರು. ಅದರಿಂದ ಈ ಜಾತಿ ಗಣತಿ ಏನಿದೆ ಇದು ಜಾತಿಗಳನ್ನು ಒಡೆಯುವಂಥದ್ದು. ಜಾತಿ ಅಂದರೆ ಧರ್ಮಗಳನ್ನ ಒಡೆಯೋದಲ್ಲ, ಇದು ಒಕ್ಕಲಿಗರಲ್ಲೇ ಬೆಂಕಿ ಹಚ್ಚೋದು, ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು, ಅಂದರೆ ಭಾಗ ಮಾಡಿಬಿಡೋದು, ಹೊಡೆದಾಡ್ರಿ ಸಾಯಿರಿ ಅಂತ. ಒಟ್ಟಾಗಬೇಕು ಅನ್ನೋ ಮನಸ್ಥಿತಿ ಅಲ್ಲ. ಅದರಿಂದ ಇದು ಒಪ್ಪೋ ಅಂಥ ಒಂದು ವರದಿ ಅಲ್ಲ. ಈಗಲೂ ಸರ್ಕಾರಕ್ಕೆ ಜ್ಞಾನ ಇದ್ದರೆ, ಬುದ್ಧಿ ಇದ್ದರೆ ವರದಿಯನ್ನು ವಾಪಸ್ ಪಡೆದು ಸೈಂಟಿಫಿಕ್ಕಾಗಿ ಪ್ರತಿ ಮನೆಗೂ ಹೋಗಿ, ಯಾಕಂದರೆ ಇದು ದಾಖಲೆ ಆಗುವಂಥದ್ದು.
1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಪ್ರತಿ ಮನೆಗೂ ಹೋಗಿ ಡೇಟಾಸ್ ತಗೊಂಡು ವರದಿ ಕೊಟ್ಟರೆ ಅದು ನಿಜವಾದಂಥ ವರದಿ. ನನಗನ್ಸುತ್ತೆ ಈ 150 ಕೋಟಿ ಕೊಟ್ಟಿದ್ದೀನಿ, 150 ಕೋಟಿ ಅದೇ ಬೋಗಸ್ಸು ಅನಿಸುತ್ತೆ. ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರು, ನಮ್ಮ ಎಲ್ಲ ಸ್ವಾಮೀಜಿಗಳು ಏನು ಹೇಳ್ತಾ ಇದ್ದಾರೆ ಅಂತಾರೆ, ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಾರೆ 150 ಕೋಟಿ ತಿಂದೋರು ಯಾರು? 150 ಕೋಟಿ ಹಣನ ತಿಂದೋರು ಯಾರು? ಅದು ಹೆಂಗೆ ಖರ್ಚು ಮಾಡಿದ್ರು ಅನ್ನೋದನ್ನು ತನಿಖೆ ಆಗಬೇಕೀಗ. ಆ 150 ಕೋಟಿ ಖರ್ಚಾಗಿದೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಯಾರು ಜೋಬ್ಗೆ ಹೋಯ್ತಿದ್ದು? ಒಂದು ಕಡೆ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತಾರೆ, ಬಂದಿಲ್ಲ ಅಂದಮೇಲೆ ದುಡ್ಡು ಎಲ್ಲೋಯ್ತು? ಇವರು ದುಡ್ಡು ಕೊಟ್ಟಿರ್ಬೇಕಲ್ಲ, ಸರ್ವೆ ಮಾಡೋರಿಗೆ ದುಡ್ಡು ಹೋಗಿರ್ತೈತಲ್ಲ. ಈಗ ಕರ್ನಾಟಕದಲ್ಲಿರೋವಂಥ 7 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಮನೆಗೆ ಹೋಗಿ ಪೇಮೆಂಟ್ ತಗೊಂಡಿರ್ತಾರಲ್ಲ ಇವರು, ಹೋದವರು, ಸರ್ವೆಗೆ ಹೋದವರು ಒಂದು ಮನೆಗೆ ಇಷ್ಟು ಅಂತ ಪೇಮೆಂಟ್ ತಗೊಂಡಿರ್ತಾರೆ. ಒಂದು ಮನೆ ಸರ್ವೆ ಮಾಡಿದ್ರೆ ಇಷ್ಟು ಅಂತ ಏನೋ ಪೇಮೆಂಟ್ ತಗೊಂಡಿರ್ತಾರೆ. ಆ ಪೇಮೆಂಟ್ ಎಲ್ಲೋಯ್ತು ಈಗ? ಅದು ಯಾರು ಜಾಬ್ಗೆ ಹೋಯ್ತು? ಮತ್ತು ಆ ಕಾಂತರಾಜು ಸೈನ್ ಮಾಡಿದಿರ ಯಾಕೆ ಓಡೋದ? ತಪ್ಪಿಸ್ಕೊಂಡು ಓಡೋಗಿದ್ದೆ ಯಾಕೆ? ಸೈನ್ ಮಾಡಿದಿರ ತಪ್ಪಿಸ್ಕೊಂಡು ಓಡೋಗಿದ್ದೆ ಯಾಕೆ? ಅಂದರೆ ಇದು ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಇದು ಗೊಂದಲ, ಯಾರಿಗೂ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡಿ ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನು ಪರ್ಮನೆಂಟಾಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂಥ ಒಂದು ವರದಿ ಇದು. ಅದು ಸಿದ್ದರಾಮಯ್ಯ, ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ. ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈ ಚಳಕದಿಂದ ಆಗಿರುವಂಥ ವರದಿ ಇದು. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಒಂದು ಸರಿ ಇಲ್ಲ. ಇದ್ರ ಬಗ್ಗೆ ನಮ್ಮ BJPನೂ ಕೂಡ ನಾನು ನಾಳೆ ಒಂದು ಮೀಟಿಂಗನ್ನು ಸೇರ್ತಾ ಇದ್ದೀನಿ, ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಮತ್ತೊಮ್ಮೆ ಸ್ಪಷ್ಟ ಮಾಡ್ತೀನಿ, ನಾನು ಅದು ಯಾವುದೇ ಸಮೀಕ್ಷೆಗಳಿಗೆ, ಜಾತಿ ಸಮೀಕ್ಷೆಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಸೈಂಟಿಫಿಕ್ಕಾಗಿ ಎಲ್ಲರ ಮನೆಗೆ ಹೋಗಿ ಪ್ರತಿಯೊಬ್ಬನ ಭೇಟಿ ಮಾಡಿ ಆ ಮನೆಯ ಮಾಲೀಕನ ಸಹಿ ತಗೊಂಡು, ಆ ಮನೆಯ ಮಾಲೀಕನ ಸಹಿ ತಗೊಂಡು ಮಾಡೋ ಅಂಥದ್ದೇ ಸತ್ಯವಾದಂಥ ವರದಿ. ಇಲ್ಲ ಅಂದರೆ ಇದು ಬೋಗಸ್ ವರದಿ ಪಕ್ಕ. ನಾನು ಹೇಳ್ದಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಸ್ಕ್ರೀನ್ ಪ್ಲೇ, ಆ್ಯಕ್ಷನ್, ಕ್ಯಾಮ್ರಾಮ್ಯಾನ್, ಡಿಸ್ಟ್ರಿಬ್ಯೂಷನ್, ಆಲ್ ಸಿದ್ದರಾಮಯ್ಯ. ಅಂದರೆ ರಾಜಣ್ಣವ್ರು ಏನಂತಾರೆ ಅಂತಂದರೆ ಮನೆಗೆ ಜನಗಣತಿ ಹೋದಾಗ ಅವ್ರ ಸಹಿ ಇದೆ, ಬೇಕಾದ್ರೆ ಅದನ್ನು ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಡಿ. ನಂಗಾರೆ ಈಗ ಎಲ್ಲ ಶಾಮನೂರು ಶಿವಶಂಕರಪ್ಪ ಅವ್ರ ಪಾರ್ಟಿಯ ನಾವೆಲ್ಲ ಕೇಳ್ತಾ ಇರೋದು, ಶಾಮನೂರು ಶಿವಶಂಕರಪ್ಪನ ಕಳಿಸಿದಾರಲ್ಲ, ಕಳಿಸ್ಕೊಡೋನು. ಈಗ ನಮ್ಮ ಮನೆಗೆ ಬಂದಿದ್ರೆ ನಾನು ಸೈನ್ ಹಾಕ್ಬೇಕಲ್ಲ, ಕಳಿಸ್ಕೊಡೋನು. ಅವ್ರೇನ್ರಿ ರಾಜಣ್ಣ ಹೇಳೋದು, ಸಿದ್ದರಾಮಯ್ಯನ ಹೇಳೋನಲ್ಲ, ಎಲ್ಲರ ಮನೆಗೆ ಹೋಗಿ ಸೈನ್ ಮಾಡ್ಸೋಕ್ಕಾಗತ್ತ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಇಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳ್ತಾನೆ, ಇಲ್ಲಿ ಸಿದ್ದರಾಮಯ್ಯ ಎಲ್ಲರ ಮನೆಗೆ ಹೋಗಿ ಸೈನ್ ಹೋಗೋಕ್ಕಾಗುತ್ತಾ? ಆಗಲ್ಲ ಅಂತ ಹೇಳಿದಾರಲ್ಲ. ಇಲ್ಲೇ ಕಾಂಟ್ರವರ್ಸಿ ಇದೆಯಲ್ಲ. ನಾಳೆ ಸಂಜೆ BJP ಕಾಂಗ್ರೆಸ್ ಅವರೇ ಕಾರಣದ ವಿರೋಧ ಮಾಡಿದ್ರು. DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಒಂದಿಷ್ಟು ಕಾಂಗ್ರೆಸ್ ಅವರೇ ವಿರೋಧ ಮಾಡಿದ್ದಾರೆ. ಲಿಂಗಾಯತ ನೋಡಿ, ಈಗ ಇವ್ರು ಯಾರಾದ್ರೂ ಕಾಂಗ್ರೆಸ್ಸಲ್ಲಿರುವಂಥ ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಬೇರೆ ಬೇರೆ ಸಮುದಾಯದವ್ರು ಯಾರ್ಯಾರು ವಿರೋಧ ಮಾಡ್ತಾರೆ, ಆ ಸಮುದಾಯದವ್ರು
ಇವರೇನ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಇಡೀ ಸಮುದಾಯ ಅವರನ್ನು ಬೈಕಾಟ್ ಮಾಡ್ತಾರೆ. ಇಡೀ ಸಮುದಾಯ ಅವರನ್ನು ಬೈಕಾಟ್ ಮಾಡ್ತಾರೆ. ಆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಏನು ಮುಸ್ಲಿಮರನ್ನು ಟಾಪ್ ಒನ್ನಿಗೆ ತೊಗೊಂಡೋಗೋ ಅಂಥ ಒಂದು ಕುತಂತ್ರ ನೀವು ಮಾಡಿ ಅದಕ್ಕೆ ನೀವು ಸೈನ್ ಆಗ್ತೀರಾ ಮುಸ್ಲಿಮರ ಒಂದು ಪಾಪ್ಯುಲೇಷನ್ಗೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಂದರಾದರೂ ನಾನು ಒಕ್ಕಲಿಗರು ಕೇಳ್ತೀನಿ, ಸರ್ಪ ಒಕ್ಕಲಿಗರು ನಾವು ಒಕ್ಕಲಿಗರಲ್ಲ ಅಂತ ಎಂದನ ಹೇಳಿದ್ರ? ಹಳ್ಳಿಕಾರು ಒಕ್ಕಲಿಗರು ನಾವು ಒಕ್ಕಲಿಗರಲ್ಲ ಅಂತ ಎಂದನ ಹೇಳಿದ್ರೆ ಯಾಕೆ ಬೇರೆ ಮಾಡಿದ್ರಿ ನೀವು? ನಿಮ್ಮದೆಲ್ಲ ಹೆಂಗೆ ಗೂಡಿಸ್ಕೊಂಬಿಟ್ರಿ? ಗುಡಿಸಿ ಗುಂಡಾಂತರ ಮಾಡ್ಕೊಂಡಿದ್ದೀರ ನೀವೆಲ್ಲ. ಬೇರೆ ಜಾತಿಗಳು ಒಕ್ಕಲಿಗರು, ಬೇರೆ ಬೇರೆ ಲಿಂಗಾಯತರು, ಬ್ರಾಹ್ಮಣರು, ಬೇರೆ ಬೇರೆ ಎಲ್ಲ ಸಮುದಾಯ, ಬ್ಯಾಕ್ವರ್ಡ್ ಸಮುದಾಯಗಳೆಲ್ಲ ಇದೆಯಲ್ಲ ಅನ್ಯಾಯ ಆಗಿರೋದು. ಅವ್ರನ್ನ ಯಾಕೆ ಒಟ್ಟಿಗೆ ಮಾಡಲಿಲ್ಲ ನೀವು? ನಿಮಗೆ ಬೇಕಾದವ್ರು ಮಾತ್ರ ಒಟ್ಟಿಗೆ ಬನ್ನಿ, ಬೇಡಾದವ್ರಿಗೆ ಇನ್ನೂ ದೂರ. ಇದು ನಿಮ್ಮ ಇದು ಪಕ್ಕ ರಾಜಕೀಯದ ಒಂದು ಸಮೀಕ್ಷೆ ಇದು. ಕಾಂಗ್ರೆಸ್ ಅಲ್ಲಿರೋ ಲಿಂಗಾಯತ ನಾಯಕರಿದ್ದಾರೆ, ಒಕ್ಕಲಿಗ ನಾಯಕರಿದ್ದಾರೆ, ಎಲ್ಲರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಥವಾ ರಾಜಕೀಯವಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಏನಾದ್ರು? ನೋಡ್ರಿ, ಅವ್ರ ಹೈಕಮಾಂಡ್ ಮಾತು ಕೇಳಿದ್ರೆ ನೆಕ್ಸ್ಟ್ ಚುನಾವಣೆಗೆ ಬಂದರೆ ಇವ್ರನ್ನಾರು ಹಳ್ಳಿಗಳಲ್ಲೂ ಸೇರಿಸಲ್ಲ. ಆ ಸಮುದಾಯದವರು ಹಳ್ಳಿಗಳಲ್ಲೂ ಸೇರಿಸಲ್ಲ, ಇವ್ರನ್ನ ಒಳಕ್ಕೆ ಬಿಡಲ್ಲ. ದೊಡ್ಡ ಅನಾಹುತ ಆಗ್ತೈತೆ. ಇದು BJP ಅಂತಲ್ಲ, ಎಲ್ಲ ಪಾರ್ಟಿಯಲ್ಲೂ ಇದೆ. ಕಾಂಗ್ರೆಸ್ಸಲ್ಲೇ ದೊಡ್ಡ ಒಂದು ದಂಗೆ ಹೇಳ್ತೈತಿ. ಇದರಿಂದ ಕಾಂಗ್ರೆಸ್ಸಲ್ಲೇ ದಂಗೆ ಶುರುವಾಗ್ತೈತಿ. ಇದು ಕಾಂಗ್ರೆಸ್ ನಾಯಕರಲ್ಲೇ ದಂಗೆ ಶುರುವಾಗ್ತೈತಿ. ಮೊನ್ನೆ ಗುಜರಾತ್ನಲ್ಲಿ ಅಧಿವೇಶನ ಇತ್ತು. ಅಧಿವೇಶನ ಹೋಗಿ ಬಂದ ತಕ್ಷಣನೇ ವರದಿಯನ್ನ ಮಂಡನೆ ಮಾಡಿದ್ದಾರೆ. ವರದಿ ಅದಕ್ಕೆ ಹೈಕಮಾಂಡ್ ಅಲ್ಲ ರೀ. ಇವಾಗ 500 ಕೋಟಿ ಡೀಲ್ ಬಂದೈತಲ್ಲ, ಮೈನಿಂಗ್ದು 500 ಕೋಟಿ ತಗೊಂಡವ್ರೆ ಅಂತ ರಾಜ್ಯಪಾಲರಿಗೆ ಹೋಗಿದೆಯಲ್ಲ, ಅದನ್ನು ಸೈಡ್ ಲೈನ್ ಮಾಡೋಕ್ಕೆ ಇದನ್ನು ಬಿಟ್ಟವ್ರೆ. ಅದು ಮತ್ತು ರಾಜಣ್ಣ ಅವ್ರದ್ದು 60% ಕಮಿಷನ್ನು, ಕಾಂಟ್ರಾಕ್ಟರ್ಗಳು ಲೆಟ್ರ್ ಕೊಟ್ಟವರಲ್ಲ, ಈ ಮೂರನ್ನು ಒಂದೇ ಸರಿ ಕಸ ಗುಡಿಸಿ ಆಚೆಗೆ ಹಾಕೋದು. ಈಗ ಯಾರು ಕೇಳಲ್ಲ. ಈಗ ಮಾಧ್ಯಮದಲ್ಲಿ ಏನು ಬರ್ತಾ ಇದೆಯಾ? ಕಾಂಟ್ರಾಕ್ಟ್ರದ್ದು ಲೆಟ್ರೇ ಪತ್ತೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ರಾಜಣ್ಣಂದು ಕೇಸೇ ಬರ್ತಾ ಇಲ್ಲ. ಸಿದ್ದರಾಮಯ್ಯದ 500 ಕೋಟಿ ಅದು ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ. ಅದನ್ನು ED ಅವರು ಅನುಮತಿ ಕೊಟ್ಟಿದ್ದಾರೆ ತನಿಖೆ ಮಾಡೋಕ್ಕೆ. ಅಂದರೆ ಎಲ್ಲ ಸೈಡ್ ಲೈನ್ ಆಯ್ತಲ್ಲ. ಇನ್ನು ಮುಂದೆ ಎಲ್ಲರೂ ಇನ್ನೊಂದು ವಾರ 10 ದಿನ ಬರೀ ಈ ಆಯೋಗದ ಬಗ್ಗೆನೇ ಚರ್ಚೆ, ಆಮೇಲೆ ಎಲ್ಲ ವಾಪಸ್ ಹೋಗೋದು. ಸಿದ್ದರಾಮಯ್ಯ ಒಬ್ಬ ತಂತ್ರಗಾರ ಅಲ್ಲ, ಕುತಂತ್ರಗಾರ. ಕುತಂತ್ರ ಮಾಡಿನೇ JDSನ್ನು ಹೊಡೆದಿದ್ದವಾಗ. ಅದರಿಂದನೇ ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೈಲ್ ಮಾಡಿರೋದು. ಈ ಕಾಂಗ್ರೆಸ್ ಅವರು ಯಾವಾಗ ಎಕ್ಸ್ಪೈಲ್ ಮಾಡ್ತಾರೋ ಗೊತ್ತಿಲ್ಲ. ಮಾತಾಡ್ತಾ ಇದ್ದೀರಿ ಅವರು. ಕಳೆದ 15 ದಿನದಿಂದ ಒಂದು ಮೀಟಿಂಗ್ ಕರೆಯೋಕ್ಕೆ ನಮ್ಮ ಸ್ವಾಮೀಜಿಯವರು ಇದು ಮಾಡಿದರು. ಸೊ ಮುಂದೆ ಹೋಗಿದೆ ಅದು. ಇದಾದಮೇಲೆ ಕರೀತಾರೆ, ಎಲ್ಲ ಸಮುದಾಯದವರು ಸಭೆ ಕರೀತಾರೆ. ಆಸ್ತಿನ ED ಅವರು ಮುಟ್ಟುಗೋಲಾಗಿ ಕೊಟ್ಟಿದ್ದಾರೆ. ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣ ಹೋರಾಟ ಮಾಡಿದ್ದೀವಿ. ಈಗ ಒಂದು ಮುಟ್ಟಿಗೆ ತಾರ್ಕಿಕತೆ ಬಂದಾಗಿ ED ಅವರಿಗೆ ಆಸ್ತಿ ಮುಟ್ಟುಗೋಲಾಗಿ ಕೊಟ್ಟಿದ್ದಾರೆ. 800 ಕೋಟಿ ಆಸ್ತಿ. ನ್ಯಾಷನಲ್ ಹೆರಾಲ್ಡ್ ಕರೆಕ್ಟ್ ಅಲ್ಲ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗನ್ಸುತ್ತೆ. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗಿರೋಂಥ ಮಾಹಿತಿ ಕ್ಲಾರಿಫಿಕೇಷನ್ ಮಾಡಿದ್ರು. ಅವಾಗ ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಅವರೆಲ್ಲ 10 ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಒಂದು ಪತ್ರಿಕೆ. ಅದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಎಲ್ಲ 10 ರೂಪಾಯಿ ಹಾಕಿ ಓಪನ್ ಮಾಡಿದ ಕಂಪನಿ. ಈಗ ಅದರದ್ದು ಆಸ್ತಿ ಗೌರ್ಮೆಂಟಿಂದ ಬಂದಂಥ ಸರ್ಕಾರಗಳು ಅದಕ್ಕೆ ಗ್ರ್ಯಾಂಟ್ಗಳನ್ನು ಕೊಟ್ಟರು, ಜಮೀನನ್ನು ಕೊಟ್ಟರು. ಅದು ಸಾವಿರಾರು ಕೋಟಿ ಆಗ್ಬಿಟ್ಟಿದೆ, ಸಾವಿರಾರು ಕೋಟಿ. ಅದರ ಮೇಲೆ ಕಂಡುಬಿತ್ತು ಕಾಂಗ್ರೆಸ್ ಅವರು. ಮೊದಲು ಆಸ್ತಿ ಸ್ವಾತಂತ್ರ್ಯ ಹೋರಾಟಗಾರರು ಇತ್ತು,
ಈಗ ಆಸ್ತಿ ಯಾವ ದೇಶ? ಸೋನಿಯಾ ಗಾಂಧಿಯವರು ಇಟಲಿ. ಆವಾಗ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರೇ ಇಲ್ಲಿಂದ ತೊಲಗಿಸಿ ಮಾಡಿದ ಹೋರಾಟ, ಅದಕ್ಕೆ ಪತ್ರಿಕೆ ಪ್ರಾರಂಭ. ಈಗ ಅದಕ್ಕೆ ಅಧ್ಯಕ್ಷರು ಯಾರು? ಇಟಲಿಯವರು. ಅರ್ಥ ಇದೆಯಾ ಇದಕ್ಕೆ? ಇಟಲಿಯ ಮಗ, ಅವರು ಮಗಳು, ಅವರು ಇದಕ್ಕೆ ಒಂದೇ ಸರಿ ಓನರ್ಶಿಪ್ ಆಗ್ಬಿಡ್ತಾರೆ. ಆಸ್ತಿ ಹೊಡೆಯೋ ಅಂಥದ್ದು ಅಂತಾರಲ್ಲ, ಇದನ್ನೇ ಆಸ್ತಿ ಹೊಡೆಯೋದು ಅಂದರೆ ಇದೆ ನೋಡಿ. ಏಕಾಏಕಿ ಒಂದೇ ದಿನ 5,000 ಕೋಟಿ ಆಸ್ತಿಯ ಒಡೆಯರಾಗೋದು. ಇವತ್ತು ಇಡಿ ಏನು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದೆ, ಭಾಳ ಲೇಟಾಗಿ ಮಾಡ್ತಾ ಇದ್ದಾರೆ. ಅವರು ಲೇಟ್ ಮಾಡ್ತಾ ಇದ್ದಾರೆ, ಮುಂಚೆನೇ ಮಾಡಬೇಕಾಯ್ತಿದೆ. ಭಾಳ ಲೇಟ್ ಮಾಡ್ತಾ ಇದ್ದಾರೆ. ಇವತ್ತಾದರೂ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀರಿ. ಇದು ದೇಶದ ಆಸ್ತಿ ಆಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶವನ್ನು ಉಳಿಸ್ತಂಥವ್ರು, ಅವರ ಆಸ್ತಿ ಇದು ದೇಶದ ಆಸ್ತಿ. ಸ್ವಾತಂತ್ರ್ಯ ಹೋರಾಟಗಾರ ಆಸ್ತಿ ದೇಶದ ಆಸ್ತಿ. ಅದು ಯಾವುದೇ ಕಾರಣಕ್ಕೂ ಇಟಲಿಯ ಆಸ್ತಿ ಆಗೋಕ್ಕೆ ಬಿಡಬಾರ್ದು. ಇದು ನಮ್ಮ ಡಿಮ್ಯಾಂಡು. ಜಾತಿಗಣತಿ ವರದಿಯಲ್ಲಿ ಅವು ಶಿಫಾರಸು ಮಾಡಿದ್ದು ಮೊದಲು ಒಕ್ಕಲಿಗರಿಗೆ 4% ಮೀಸಲಾತಿ ಇತ್ತಲ್ವಾ, ಅದನ್ನ 7 ಮಾಡಬೇಕು ಅಂತೇಳಿ ಶಿಫಾರಸು ಕೊಟ್ಟಿದ್ದಾರೆ. ಇದನ್ನು ಒಕ್ಕಲಿಗರು ಸ್ವಾಗತ ಮಾಡ್ಬೋದಲ್ಲ ಸರ್? ರೀ, ಈಗೆಲ್ಲ ಈಗ ಏನು ರಿಸರ್ವೇಷನ್ ಎಲ್ಲ ಸುಪ್ರೀಂ ಕೋರ್ಟಲ್ಲಿ 50 ದಾಟಂಗಿಲ್ಲ ಅಂತ ಕೊಟ್ಬಿಟ್ಟಿದ್ದಾರಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ 56% ಇದೆಯಲ್ಲ ಆಲ್ರೆಡಿ. ಇದೆ ಸರ್, ನಮ್ಮಲ್ಲೇ ಇದೆ. ಬೇರೆ ಬೇರೆ ಇದರಿಂದ ಇದೆ. ಈಗ ಜಾಸ್ತಿ ಮಾಡೋಕ್ಕೆ ಎಲ್ಲೂ ಅವಕಾಶ ಮಾಡ್ತಾ ಇಲ್ಲ. ಇವ್ರು ಯಾರು ಹಂಗೆ ಮಾಡೋಕ್ಕೆ ಸಾಧ್ಯನಾ? ಅದೆಲ್ಲ ಹಂಗೆ ಸಾಧ್ಯನಾ? ಸುಮ್ಮನೆ ಇದನ್ನು ಎಲ್ಲ ಜಾತಿಗಳವ್ರನ್ನೂ ಸಮಾಧಾನ ಮಾಡೋಕ್ಕೆ ಕೊಟ್ಟಿರೋದು. ಅದು 100% ಆಗಲ್ಲ. ಅದು 100% ಸಾಧ್ಯನೇ ಇಲ್ಲ. ಹೇಗೆ ಮಾಡ್ತಾರೆ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಅದು ಎಟ್ಕಲ್ಲ. ನಾಲ್ಗೆ ನೀನು ಎಷ್ಟೇ ಇದಾದ್ರೂ ಎಟ್ಕಲ್ಲ. ಅದು ಸರ್ಕಾರ ಆದೇಶ ಹೊರಡಿಸ್ಬಿಡ್ಲಿ. ಹಂಗಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಿ ಇವ್ರಿಗೆಲ್ಲ ಇಷ್ಟು ಪರ್ಸೆಂಟೇಜು ಅಂತ ಹೇಳ್ಬೇಕಲ್ಲ. ಇಂಥ ಆದೇಶದ ಪ್ರಕಾರ ನಾವು ಸಂವಿಧಾನದ ಅಡಿ, ಅಂಬೇಡ್ಕರ್ ಸಂವಿಧಾನ ಅಂತಾರಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ? ರಿಸರ್ವೇಷನ್ ಬಗ್ಗೆ ಏನಿದೆ? ಸಂವಿಧಾನದಲ್ಲಿ ರಿಸರ್ವೇಷನ್ ಬಗ್ಗೆ ಏನಿದೆ? SC STಗಳಿಗೆ ರಿಸರ್ವೇಷನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೆ? ಸುಪ್ರೀಂ ಕೋರ್ಟು ರಿಸರ್ವೇಷನ್ ಎಷ್ಟಿರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರುಗಳು, 5 ಬೆಂಚ್ ಆರ್ಡ್ರುಗಳು ಎಲ್ಲ ಕೊಟ್ಟಿದ್ದಾರಲ್ಲ. ಹಂಗನ್ನಂಗಿದ್ರೆ ನಾವೇ ಮಾಡ್ತಾ ಇದ್ರಲ್ಲ. ನಾವೇ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರು ನಾವು ಜಾಸ್ತಿ ಮಾಡಿದ್ರಲ್ಲ. ಆವಾಗ ಈ ಮುಸಲ್ಮಾನರಿಗೆ ಇದ್ದಿದ್ದನ್ನ ತೆಗೆದುಬಿಟ್ಟು ಅವ್ರು ಕೊಟ್ಟಿರೋದು. ನಾವೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಅವಾಗ ಮುಸಲ್ಮಾನರಿಗೆ ಅವಾಗೇನಿತ್ತು, ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ. ಅದರಿಂದ ಅದನ್ನು ತೆಗೆದು ಇವ್ರು ಕೊಟ್ಟಿದ್ದೀರಿ ಅಂತ ಮಾಡಿದ್ರು. ನಾವೇನು ಜಾಸ್ತಿ ಮಾಡಿಲ್ಲ. ಇವಾಗ ಹೆಂಗೆ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ, ಸುಮ್ಮನೆ ಮುಸ್ಲಿಮನ್ಗೆ ಇವರು ಒಕ್ಕಲಿಗರು ಕೇಳಿದ್ರೆ ಮಾಡಿದ್ರು ಜಾಸ್ತಿ, ನಿಮಗೂ ಜಾಸ್ತಿ ಮಾಡಿದ್ರಿ ಎಲ್ಲ. ಪ್ರಾವಿಷನ್ ಎಲ್ಲಿದೆ ಮಾಡೋಕ್ಕೆ? ಪ್ರಾವಿಷನ್ನೇ ಇಲ್ಲಲ್ಲ ನಿಮಗೆ. ನಿಮ್ಗೆ ಅಧಿಕಾರ ಇದೆಯಾ? ರಾಜ್ಯಕ್ಕೆ ಅಧಿಕಾರ ಇದ್ದರೆ ಹೇಳಿ. ರಾಜ್ಯಕ್ಕಂತೂ ಅಧಿಕಾರ ಇಲ್ಲ. ಇನ್ನೇನು ಸಬ್ಜೆಕ್ಟ್ ಐತೆ ನೋಡಿ. ಕಾಂಗ್ರೆಸ್ಸವರು ಬೂಟಾಟಿಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲೇನು ತಿರುಳು ಇಲ್ಲ, ಉರುಳು ಇಲ್ಲ, ತಿರುಳು ಇಲ್ಲ. ನಾವು BJP ಅವ್ರು ಮಾಡ್ತಾ ಇದ್ದೀರಿ ಅದಂತ ಕೌಂಟ್ರ್ ಅಷ್ಟೇ. ನಾವು JDS ಅವ್ರು ಮಾಡ್ತಾ ಇದ್ದೀರಿ ಅಂತ ಒಂದು ಕೌಂಟ್ರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ, ಮಕ ಉಳಿಸ್ಕೊಳಕ್ಕೆ ಅವಸರ. ಅದರಲ್ಲಿ ಏನಿದೆ? ನೀವು ಹಾಲಿನ ದರ ಜಾಸ್ತಿ ಮಾಡಿದ್ರಿ, ಡೀಸೆಲ್ ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರಿ, ಆಲ್ಕೋಹಾಲ್ ಮಾಡಿದ್ರಿ, ಮೆಟ್ರೋ ಮಾಡಿದ್ರಿ, ಸುಮಾರು 48 ಏರಿಕೆಗಳನ್ನು ಆಗಿದೆ. ಆಸ್ಪತ್ರೆ ದರ ಜಾಸ್ತಿ ಮಾಡಿದ್ರಿ, ರೈತರಿಗೆ ಕೊಡುವಂಥ ಬೀಜದ ದರ ಜಾಸ್ತಿ ಮಾಡಿದ್ರಿ. ಕೇಂದ್ರ ಸರ್ಕಾರ ಹಿಂದೆ ನರೇಂದ್ರ ಮೋದಿಯವರು ಟ್ಯಾಕ್ಸನ್ನು ಕಡಿಮೆ ಮಾಡಿದರು. ಯಾವುದು? ಗ್ಯಾಸ್ ಸಿಲಿಂಡರ್ ಮೇಲೆ ಕಡಿಮೆ ಮಾಡಿದರು.
ಅದನ್ನು ಒಂದು 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ. ಕಡಿಮೆ ಮಾಡಿದ್ದನ್ನ ಏರಿಕೆ ಮಾಡ್ಕೊಂಡಿದ್ದಾರೆ. ನೀವ್ಯಾವುದು ಕಡಿಮೆ ಮಾಡಿಲ್ಲಲ್ಲ. ನಾವು ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೆ. ನೀವ್ಯಾರು ಹಂಗೆ ಕಡಿಮೆ ಮಾಡಿ ಏರಿಕೆ ಮಾಡಿದರೆ ನಾವೇನು ಕೇಳ್ತಾ ಇಲ್ಲ. ನೀವು ಕಡಿಮೆನೇ ಮಾಡಿಲ್ಲಲ್ಲ, ನಾಗೋ ಲೋಟವಾಗಿ ಏರಿಕೆನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇನ್ನೂ ಕಾದಿದೆಯಲ್ಲ. ಈಗ ಬೆಂಗಳೂರು ಕಸದ ಮೇಲೆ ಹಾಕಿದ್ದೀರಾ, ಈಗ ಹೊಸ್ದಾಗಿ ಪಾರ್ಕಿಂಗ್ ಮೇಲೆ ಶುರು ಮಾಡಿದ್ದೀರಾ. ಏನು ಬೆಂಗಳೂರು ಜನ ನೆಮ್ಮದಿಯಾಗಿರೋಂಗೆ ಸಾಧ್ಯನೇ ಇಲ್ಲ ಬಿಡಿ. ನೀವು ಪಾರ್ಕಿಂಗ್ ಮಾಡಿ ಹೋಟ್ಲಿಗೆ ಹೋದ್ರೂ ಕಾಸು ಕೊಡಬೇಕು. ಹೋಟ್ಲೊಳಗಡೆ ಹೋಗಿ ಹಾಲಿನ ಬೆಲೆ ಜಾಸ್ತಿ ಇರೋದಕ್ಕೆ ಹೋಟ್ಲನ್ಗೂ ಕಾಸು ಕೊಡಬೇಕು. ಇವೆಲ್ಲ ಊಟ ಮಾಡಿ ಮನೆಯೊಳಗೆ ಬಂದು ಬಾತ್ರೂಮ್ಗೆ ಹೋದರೆ ಬಾತ್ರೂಮಲ್ಲಿ ನೀವು ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು. ಬದುಕಂಗೆ ಇಲ್ಲ ಅವರು. ಬೆಂಗಳೂರು ಜನನ ಇಪ್ಪಿ ಏನು ಮಾಡಿದ್ದಾರೆ, ಹೀರೆಕಾಯಿ ಮಾಡಿದ್ದಾರೆ. ಏನೋ ಅಂತಾರೆ ಗಾದೆ ನಮ್ಮಲ್ಲಿ. ಹಾಂ, ಇಪ್ಪೆ ಮಾಡಿದ್ದಾರೆ. ಈ ದಿನ ಬೆಳಗ್ಗೆ ಎದ್ದರೆ ಒಂದು ತೆರಿಗೆ ಹಾಕಿರ್ತಾರೆ. ಅಂದರೆ ಬೆಂಗಳೂರು ಜನರ ಶಾಪ, ಬೆಂಗಳೂರು ಜನರ ಶಾಪ, ಕರ್ನಾಟಕ ಜನದ ಶಾಪ ಈ ಸರ್ಕಾರಕ್ಕೆ ತಟ್ಟಿದೆ. ಬಡವರು ಶಾಪ ತಟ್ಟಿದೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ, ಸರ್ವನಾಶ ಆಗೋತತೆ. ಇದು ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಸರ್ಕಾರ ಅಷ್ಟೇ, ಓಟ್ಗೋಸ್ಕರ. ಜನ ಅರ್ಥ ಮಾಡಬೇಕು, ಕರ್ನಾಟಕದಲ್ಲಿರುವಂಥ ಬಹುಸಂಖ್ಯಾತರ ಅರ್ಥ ಮಾಡ್ಕೊಬೇಕು. ಇನ್ನಾದರೂ ಈ ಮನೆಯಾಳ ಕಾಂಗ್ರೆಸ್ ಅವರ ಸರಿಯಾದಂಥ ಶಾಸ್ತಿಯನ್ನು ಮಾಡಿ ಅಂತ ವಿನಂತಿಯನ್ನು ಮಾಡ್ತೀನಿ. ನಿಮ್ಮ ಹತ್ರ ಎಲ್ಲ ಇದೆಯಲ್ಲ ಇದೆಲ್ಲ? ಜಂಗಮ ಲಿಂಗಾಯತ ಅಂತ ಇದೆ. ಆಲಕ್ಕಿ ಒಕ್ಕಲಿಗ, ಆಲಕ್ಕಿ ಇದರಲ್ಲಿದ್ದಾರೆ, ಕಾರವಾರ ಎಲ್ಲ. ಹಾಂ, ನಮ್ಮ ಮಠ ಇದೆ ಅಲ್ಲಿ. ಹಾಂ, ಮಠ ಇದೆ ನಮ್ಮದು. ಹಾಂ, ಬಟ್ಟೆಕಾಯ್ದು ಆಲಕ್ಕಿ ಒಕ್ಕಲಿಗರು. ಪಾಯಿಂಟ್ 12%. ಪಾಯಿಂಟ್ 12. ಅಲ್ಲಿ ಒಕ್ಕಲಿಗರ ಮಠ ಇದೆ, ಆದಿಚುಂಚನಗಿರಿ. ಹಾಂ, ಒಕ್ಕಲಿಗರಿಗೆ. ಆಮೇಲೆ ರೆಡ್ಡಿ ಲಿಂಗಾಯತರನ್ನ ಎತ್ತಿ ಬೇರೆಕ್ಕೆ ಹಾಕ್ಬಿಟ್ಟವ್ರು. ರೆಡ್ಡಿ ಲಿಂಗಾಯತರು ಎಚ್ ಕೆ ಪಾಟೀಲ್ ಅವರೆಲ್ಲ ಲಿಂಗಾಯತರೆ. ಹಾಂ, ಕುಂಚಿಕ ಒಕ್ಕಲಿಗರು ಅವ್ರನ್ನೇ ತಾಕ್ಬಿಟ್ಟವ್ರು. ಹಾಂ, ಅವ್ರು ಸಪ್ರೇಟ್. ಏನು 0.09. ಅವರೆಲ್ಲ ಮದುವೆ ಗಿದ್ವೆ ಎಲ್ಲ ನಮ್ಮ ಒಟ್ಟಿಗೆ ಆಗ್ತೈತೆ ಅದೆಲ್ಲ. ಹೌದಾ? ಹಾಂ, ಒಟ್ಟಿಗೆ ಆಗ್ತೈತೆ. ಇವಾಗ ಕೊಡೋದು ತಗೊಳೋದು ಅದೆಲ್ಲ ಏನು ಇದಿಲ್ಲ, ಭೇದ ಏನು ಇಲ್ಲ ಅದು. ಹಾಂ, ಹೌದು. ನಮ್ಮಲ್ಲಿ 54 ಇದೆ, ಒಕ್ಕಲಿಗರಲ್ಲಿ 54 ಇದೆ. ಎಲ್ಲ ಭಾಗ ಮಾಡಾಕ್ಬಿಟ್ಟವ್ರೆ. ಹಾಂ, ಹೌದು. ದಾಸ್ ಒಕ್ಕಲಿಗ ಅವ್ರನ್ನೂ ಬೇರೆ ತೆಗೆದುಬಿಟ್ಟವ್ರು. ಅವು ಸಿದ್ದರಾಮಯ್ಯ ಏನು ಬೇಕೋ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅವರು ಈ ಅವ್ರ ಮೇಲೆ ಅಲಿಗೇಷನ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅಲಿಗೇಷನ್ಗಳು ಬಂದಿದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಈಗ ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ ನೋಡಿ ಬೇಕಾದ್ರೆ. ಹಾಂ, ಅದಕ್ಕೊಂದು ಸಬ್ ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಕೊಟ್ಬಿಡ್ತಾರೆ. ಅದು ಅಲ್ಲಿ ಬಿದ್ದಿರ್ಬಿಟ್ಟು ಯಾವಾಗ ಅಲಿಗೇಷನ್ ಬರ್ತದೋ ಅವಾಗ ಈಚೆ ಬಿಡೋದು ಅಷ್ಟೇ. ಹಾಂ, ಇದನ್ನು ತನಿಖೆ ಇದನ್ನೆಲ್ಲ ಪರೀಕ್ಷೆ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಮಿತಿ, ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸಬ್ ಕಮಿಟಿ. ನಿನ್ನೆ ಪಾಸಿಟಿವ್ ಮಾತಾಡಿದ್ದಾರೆ ಸರ್. ಡಿ ಕೆ ಏನೇನೋ ಮಾತಾಡಿದ್ದಾರೆ. ಸರ್ವಧರ್ಮ ಸಮಪಾಲು ಹೊಂದಿದ್ದಾರೆ. ಏನಂತೆ ಓಕೆ, ಜಾತಿ ಗಣತಿ ಪರವಾಗಿಲ್ಲ ಅಂತ
ನಾನು ನೋಡಿಲ್ಲ ಅಂತ. ಎಲ್ಲ ಕಾರುಗಳಲ್ಲಿ ಬುಕ್ ಇಟ್ಕೊಂಡು ಹೋದ್ರು. ಓದಿಲ್ಲ ಅಂತ. ಈಗ ಆಚೆ ಬಂದು 4 ವರ್ಷ ಆಗುತ್ತೆ. ಈಗ ಅವ್ರ ಸರ್ಕಾರ ಹೋಯ್ತು, ನೆಕ್ಸ್ಟ್ ಸರ್ಕಾರ ಬಂದಮೇಲೆ ಬಂದಿರಲ್ಲ ಮುಖ್ಯಮಂತ್ರಿಗಳ ಕೈಗೆ, ಆಮೇಲೆ ಲಾ ಮಿನಿಸ್ಟ್ರ್ ಕೈಗೆಲ್ಲ ಇದೆಲ್ಲ ವರದಿ ಅವ್ರ ಹತ್ರ ಇದ್ದೇ ಇರ್ತದಲ್ಲ, ಓದಲ್ಲ ಅವರೆಲ್ಲ ಓದಿರ್ತಾರೆ. ಸರಿ, ಪಂಚಮಸಾಲಿ ಬೇರೆ ಮಾಡಿದಾರಾ? ಪಂಚಮಸಾಲಿ ಬೇರೆ ಮಾಡಿದ್ರು ಇಷ್ಟೆಲ್ಲ ಬಿಟ್ಮೇಲೆ ಅದು ಮಾಡಿರ್ತಾರೆ. ಪಂಚಮಸಾಲಿ ವೀರೇಶ್